ಗಡಿನಾಡಿನ ಒಂದು ಏನು ಬೆಳವಣಿಗೆಗಳಿದೆ ಅದರ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರ ಪಾತ್ರ ಏನಿದೆ ಅದನ್ನು ನಾವು ನಿಭಾಯಿಸ್ತಾ ಇದ್ದೇವೆ. ಪ್ರಮುಖವಾಗಿ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ 2 ದಿವಸಗಳ ಹಿಂದೆ ಸಿವಿಲ್ ಡಿಫೆನ್ಸ್ ಮತ್ತು ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸ್ ಅವರ ಕಡೆಯಿಂದ ಇದ್ರ ಬಗ್ಗೆ ಬಾಬ್ ಡ್ರಿಲ್ಲನ್ನು ಕೂಡ ಮಾಡಲಾಗಿದೆ. ಮುಖ್ಯವಾಗಿ ನಮ್ಮ ಜವಾಬ್ದಾರಿಗಳಿರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನರಲ್ಲಿ ಆತಂಕ ಉಂಟಾಗದೇ ಇರತಕ್ಕಂಥದ್ದು, ಅವರಿಗೆ ಭರವಸೆ ಮತ್ತು ವಿಶ್ವಾಸವನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಸುಳ್ಳು ಸುದ್ದಿಗಳು ಯಾವುದು ಹರಡದಂತೆ ನೋಡ್ಕೊಳ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಈ ರೀತಿಯ ಸುಳ್ಳು ಸುದ್ದಿಗಳು ಇದ್ದಾಗ ಅದನ್ನು ಅಲ್ಲಗಳೆಯತಕ್ಕಂಥದ್ದು ಮತ್ತು ಸಮಂಜಸವಾದ ಮಾಹಿತಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ಸುಳ್ಳು ಸುದ್ದಿಗಳು ಭಾಳಷ್ಟು ಹಬ್ತಾಯಿದ್ದು, ಅಂಥದ್ರ ಮೇಲೆ ನಾವು ಗಮನವನ್ನು ಹರಿಸ್ತಕ್ಕಂಥದ್ದು ಮತ್ತು ಅವಶ್ಯಕತೆಯ ಆಧಾರದ ಮೇಲೆ ಪ್ರಕರಣಗಳನ್ನು ದಾಖಲಿಸ್ತಕ್ಕಂಥದ್ದು ಮತ್ತು ಅದನ್ನು ಅಲ್ಲಗಳೆಯತಕ್ಕಂಥದ್ದು, ಈ ಎಲ್ಲ ಪ್ರಕ್ರಿಯೆಗಳನ್ನು ಪೊಲೀಸರಿಗೆ ಮಾಡಲಿಕ್ಕೆ ಈಗಾಗಲೇ ಸೂಚನೆಗಳನ್ನು ನೀಡಲಾಗಿದೆ. ಜೊತೆಗೆ ಯಾರು ಭಾವಾವೇಶಕ್ಕೆ ಒಳಗಾಗದ ರೀತಿಯಲ್ಲಿ ಸಾಮಾಜಿಕ ಸಾಮರಸ್ಯ ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಎಲ್ಲ ಸ್ಥಳೀಯ ಪೊಲೀಸರಿಗೆ ನಾವು ಬೆಳಗ್ಗೆ ನಮ್ಮ ಪರೇಡ್ನ ಸಮಯದಲ್ಲಿ ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. Protocols which have been followed looking at this situation. Keeping in mind the situation in the borders and the role of local police is to ensure that there is no panic in the society and also to clarify things to the people. Therefore, we urge people to contact local police station whenever they come across any news regarding the matter. Secondly, to keep a watch on spreading of fake news and false news, not only in the physical world but also in the online world, that's the cyber world. A lot of fake news is being circulated on social media. We are keeping a close watch on that one. Wherever required, we are clarifying the things, and wherever required, we may register, we may take necessary legal action. Besides that, maintain harmony in the society, maintain law and order in the society, and also to keep watch on certain hoarding practices, which is about which we are getting some information from the media and other sources. We have told all the local police stations to be on alert on these things and be in constant touch with the local community and clarify all these things, and also to bring out the true facts. At this juncture, I would also like to appeal to the media to not to sensationalize the news or the events that are unfolding, and also to stick to official communication from the concerned authentic sources. Okay. ಅದು ಡೀಟೇಲ್ಸ್ ಇದೆಯೇನಪ್ಪ? ಡೀಟೇಲ್ಸ್ ಇದೆಯಾ? ಮೂರು ಜನ ಸಿಬ್ಬಂದಿಗಳು ಒಂದು ಅಪರಾಧ ಕೃತ್ಯದಲ್ಲಿ ತೊಡಗಿದ್ದು ಅವರ ಮೇಲೆ ನಾವು ಅಪರಾಧ ಪ್ರಕರಣವನ್ನು ದಾಖಲು ಮಾಡಿದ್ವಿ. ಎಕ್ಸ್ಟಾರ್ಷನ್ ಮತ್ತು ಚೀಟಿಂಗಲ್ಲಿ ಅವರು ಭಾಗಿಯಾಗಿದ್ದರು ಅಂತ ಹೇಳಿ ಡೀಟೇಲ್ಸನ್ನು ರಮೇಶ್ ಅವರು ಕೊಡ್ತಾರೆ. ಓಕೆ, ಎನಿಥಿಂಗ್ ಎಲ್ಸ್? ಥ್ಯಾಂಕ್ ಯು. Sir, anybody deported from here, the Pakistani nationals? 4 Pakistani nationals have been deported as per this thing, not from us but by the FRR. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.